ಒಂದು ಈಗ ಗೀತಾ ಬಾಲಿ ಅವರು ಬಾಲಣ್ಣ ಅವ್ರ ಮಗಳು ಮೊನ್ನೆ ಹೇಳಿದ್ದಾರೆ, ಅವ್ರು ಕಾರ್ತಿಕ್ ಅನ್ನೋರು ಮೊಮ್ಮಗ ಬಾಲಕೃಷ್ಣ ಅವ್ರದ್ದು, ಅವ್ರ ಮೇಲೆ ಏನೋ ಕ್ರಿಮಿನಲ್ ಕೇಸ್ ಹಾಕ್ತಾ ಇದ್ದೀನಿ, ಮತ್ತೆ ಅಲ್ಲಿ ಸ್ಮಾರಕ ಆಗುತ್ತೆ, ನಾನು ಅದನ್ನು ಮತ್ತೆ ವಾಪಸ್ ಅಕ್ವೈರ್ ಮಾಡುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಬಾಲಣ್ಣ ಅವ್ರ ಕುಟುಂಬದ ಬಗ್ಗೆ ಇನಿಷಿಯಲಿ ನಿಮ್ಮ ರಿಯಾಕ್ಷನ್ ತೊಗೊಂಡಾಗ ತುಂಬ ಫ್ಯೂರಿಯಸ್ ಆಗಿದ್ರಿ, ಕೆಲವೊಂದು ಪದಗಳನ್ನು ಕೂಡ ಬಳಸಿದ್ರಿ. ಅದಕ್ಕೆ ನೀವು ಇನ್ನೂ ಆ ಪದಗಳಿಗೆ ಬದ್ಧರಾಗಿದ್ದೀರೋ ಅಥವಾ ಗೀತಾ ಬಾಲಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಬದಲಾಗಿದೆಯಾ? ಆ ಪದಗಳ ಬಗ್ಗೆ ನನಗೆ ವಿಷಾದ ಇದೆ. ಅದು ಕೆಟ್ಟದಾಗಿ ಏನಾದ್ರು ನೀಚತನ, ಅಯೋಗ್ಯ ಅನ್ನುವಂಥ 2 ಪದ ಬಳಸಿದೆ. ಅದಕ್ಕೆ ನಾನು ಇವತ್ತು ವಿಷಾದ ವ್ಯಕ್ತಪಡ್ತೀನಿ, ಅದು ನಾನಲ್ಲ. ಬಟ್ 12:40 ನನಗೆ ಆಗ ವಿಷಯ ಗೊತ್ತಾದಾಗ ನನಗೆ ಕೈ ಕಾಲು ನಡ್ಕ ಶುರುವಾಯಿತು. ಏನು ಮಾಡಬೇಕೋ ಗೊತ್ತಿಲ್ಲ. ಇಡೀ ರಾಜ್ಯದಿಂದ ಅಷ್ಟು ಫೋನ್ಸ್ ಬಂತು ಅಂತ ನಾನು ಆಗಲೇ ಹೇಳಿದೆ. ಆವಾಗ ನಾನು ಲೈವ್ ಬಂದು ನನಗೆ ಆಗ್ತದ್ದನ್ನು ನನ್ನ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡು ಮಾತಾಡ್ಬಿಟ್ಟೆ. ಆಮೇಲೆ 2-3 ಕಡೆಗೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ನೀಚತನ, ಅಯೋಗ್ಯರು ಅನ್ನೋಂಥ ಪದನ ಬಳಸಬಾರ್ದಾಗಿತ್ತು. ಅದು ನಾನಲ್ಲ. ಯಜಮಾನರನ್ನು ಪ್ರೀತಿಸೋದು ಅಂದರೆ ಅವರ ಸಂಸ್ಕಾರವನ್ನು ನಮ್ಮದಾಗಿಸ್ಕೊಳ್ಳುವಂಥದ್ದು. ನಾನು ಇಷ್ಟು ವರ್ಷಗಳಲ್ಲಿ ಅದನ್ನೇ ಮಾಡಿದ್ದೀನಿ. ನಾನು ನನ್ನನ್ನು ಬೈದರೂ ಕೂಡ ತಲೆ ಬಗ್ಸ್ಕೊಂಡೇ ಹೋಗಿದ್ದೀನಿ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿಲ್ಲ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ಸೊ ನಾನೇ ಆಯಿತು, ನನ್ನ ಕೆಲಸ ಆಯಿತು ಅಂತ ಹೋಗ್ತಾ ಇರುವಂಥ ನಾನು ಅವತ್ತ್ಯಾಕೆ ಆಗ ಮಾತಾಡ್ಬಿಟ್ಟೆ, ಬೇಜಾರಿದೆ. ಆದರೆ ಗೀತಾ ಬಾಲಿ ಅವರ ವಿಷಯದಲ್ಲಿ ನನ್ನ ನಿರ್ಧಾರ ಮತ್ತು ಅಭಿಪ್ರಾಯ ಅಚಲವಾಗಿದೆ. ಅವರ ಸ್ವಭಾವ ಮತ್ತು ನಡೆನುಡಿ ಎರಡೂ ಕೂಡ ಯಾವಾಗೂ ಒಂಥರ ಪ್ರಶ್ನಾರ್ಥಕ. ಅಂದರೆ ಇನ್ನೂ ಅವರಿಗೆ ಸ್ಮಾರಕ ಆಗಬೇಕು ಅನ್ನೋದು ಅವ್ರಿಗೆ ಮನಸ್ಸಿಲ್ಲ. ಅವ್ರ ಜೊತೆಗೆ ನನ್ನ ಜರ್ನಿ ಇದೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಅವರನ್ನು DC ಆಫೀಸಿಗೆ ಕರ್ಕೊಂಡು ಹೋಗಿದ್ದೇನೆ. ಕೋರ್ಟಲ್ಲಿ ಅವ್ರ ಕೇಸುಗಳಲ್ಲಿದ್ದಾಗ ಅವ್ರ ಪಕ್ಕದಲ್ಲಿದ್ದೇನೆ. ಅವರು ನಮ್ಮ ಹೋರಾಟದ ಜಾಗಕ್ಕೆ 14 ದಿವಸ ಹೋರಾಟ ಮಾಡಿದಾಗ ಅಲ್ಲಿ ಬಂದಿದ್ದಾರೆ. ನಾಳೆಯಿಂದ ಕಾಮಗಾರಿ ಶುರು ಮಾಡಿ ಅಂತ ಹೇಳಿದ್ದಾರೆ. ಈ ಸಲ ಮಾತುಕತೆಗಳು 16 ಗಂಟೆಗಳು ಫೋನಲ್ಲಿ ಮಾತನಾಡಿದ್ವಿ. ಅವಾಗೆಲ್ಲ ಅವ್ರು ಕೊಟ್ಟು ಭರವಸೆ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋಂಥದ್ದೇ. ಬಟ್ ಆ ಜೊತೆಗಿದ್ದಿದ್ದ ಕಾರಣ ಅವ್ರ ಕುಟುಂಬದವರು ಅವ್ರನ್ನ ಹೊರಗಡೆ ಇಟ್ಟಿದ್ದರಿಂದ. ಸೊ ಈಗ ನಮ್ಮ ಅಭಿಮಾನಿಗಳ ಜೊತೆ ಗುರ್ಸ್ಕೊಂಡಾಗ ಅವ್ರ ಕುಟುಂಬದವ್ರು ಕರೆದು ಅವ್ರ ಜೊತೆಗೆ ಸಂಧಾನ ಆಯಿತು. ಆಮೇಲೆ ಅವರು ನಾಪತ್ತೆ. ಈಗ ಮಾಲ್ ಆಗುತ್ತೆ, ಅಪಾರ್ಟ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗಿದೆ. ಒಳಗಡೆ ಏನೋ ಸಂಧಾನ ಮಾಡ್ಕೊಂಡು ಹೋದವ್ರಿಗೆ ಈಗ ಅಪಾರ್ಟ್ಮೆಂಟು ಮಾಲು ಅಂತಂದರೆ ಸಣ್ಣದಲ್ಲ, ಅದು 106 ಕೋಟಿ ವಹಿವಾಟು ಅಲ್ಲ. ಎಷ್ಟು ವ್ಯಾಲ್ಯೂ ಇದೆ? 10 ಎಕರೆ ಉಳ್ಕೊಂಡಿರೋದಲ್ವ, ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ನಾಟ್ ಲೆಸ್ಸರ್ ದೆನ್ 50 crores ಸರ್. ಈಗ ಅದಕ್ಕಿಂತ ಜಾಸ್ತಿನೇ ಇದೆ. ಜಸ್ಟ್ ಲ್ಯಾಂಡಿಗೆ ಅಷ್ಟಿದೆ. ಲ್ಯಾಂಡ್ ಡೆವಲಪ್ ಆದರೆ ಅದೊಂದು 100 ಕೋಟಿ ಆದರೂ ಮಿನಿಮಮ್ ಬೇಕು. ಅದಕ್ಕೆ ಇಷ್ಟಿರಬೇಕಾದ್ರೆ ಮಿನಿಮಮ್ 100-150 ಕೋಟಿ ತನಕ ಬೇಕಾದ್ರು ಚೆನ್ನಾಗಿ ಮಾಡಬೇಕಂದ್ರೆ. ಇಷ್ಟು ವಹಿವಾಟು ಆಗ್ತಾ ಇದ್ರೆ ನಾನು ಯಾಕೆ ಹೊರಗಡೆ ಇದ್ಬಿಟ್ಟಿದ್ದೀನಿ ಅಂತ ಅವ್ರಿಗೆ ಅನಿಸುತ್ತಾ? ತಿರುಗಿ ಮನೇಲಿ ಹೋಗಿ ಅವ್ರನ್ನ ಕುಟುಂಬದವ್ರನ್ನ ಕೇಳೋಕ್ಕಾಗಲ್ವ? ಸೊ ಅದಕ್ಕೇನು ಮಾಡೋದು, ನಿಮ್ಮ ಅಭಿಮಾನಿಗಳ ಜೊತೆ ನಾನಿದ್ದೀನಿ, ಅವ್ರು ಕೊಡಿಸ್ತೀನಿ ಅಂತ ಹೇಳಿದಾಗ ಇನ್ನೊಂದು ಅವ್ರ ಕುಟುಂಬದಿಂದ ಕರೆ ಬರುತ್ತೆ, ನೀನು ಯಾಕೆ ಅಭಿಮಾನಿಗಳ ಜೊತೆಗಿದೆಯಾ, ಬಾಮ್ಮ ನಿಂಗೇನು ಬೇಕು ಅಂತ ಕೇಳ್ತಾರೇನೋ ಅಂತ ಆಸೆ. ಅದಕ್ಕೆ ಪದೇ ಬಂದು ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಗುರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಟ್ ಅವ್ರು ಕೊಡಬೇಕಾಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಕೊಡ್ಬೋದಾಗಿತ್ತು. ಬಟ್ ಕೊಡೋ ಮನಸ್ಸಿಲ್ಲ. 15 ವರ್ಷ ಬೇಕಾಗಿಲ್ಲ. ಮತ್ತು ತುಂಬ ತಪ್ಪಾಗೆಲ್ಲ ಮಾತನಾಡಿದ್ದಾರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ. ಸೊ ಅವ್ರ ಕುಟುಂಬದವ್ರ ಬಗ್ಗೆ, ನಮ್ಮ ಮಗಳ ಬಗ್ಗೆ ಕೂಡ ಅವರು ತುಂಬ ಕೆಟ್ಟದಾಗಿ ಮಾತನಾಡಿದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯವೇನಿಲ್ಲ. ನಿಮ್ಗೀಗ ಒಂದು ಹೋಪ್ ಇರೋದೇನು? ಆ ಜಾಗ ಮತ್ತೆ ಆ ಪುಣ್ಯಭೂಮಿ ಏನಿದೆ, ಎಲ್ಲಿ ಕೊನೆಯ ಕ್ಷಣಗಳಿದ್ವು, ಅದು ಮತ್ತೆ ಸಿಗುತ್ತೆ ಅನ್ನೋದಕ್ಕೆ ಒಂದು ಹೋಪ್ ನಿಮಗೆ ಯಾವ ಕಡೆಯಿಂದ ಆಗ್ಬೋದು? ಸೊಲ್ಯೂಷನ್ ಹೇಗೆ? ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಇದನ್ನು ನಾವು ನಿಯೋಗದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ನಿಯೋಗ ಹೋಗ್ತಾ ಇದ್ದೀವಿ. ಶುರುವಿನಿಂದ ಆ ಜಾಗ ಏನಾಗಿದೆ ಆ್ಯಕ್ಚುಲಿ ನ್ಯಾಯಾಂಗ ತನಿಖೆ ಆಗಬೇಕು. ಅದರಲ್ಲಿ ಅದು ತಪ್ಪು ಅಂತ ಪ್ರೂವ್ ಆಯಿತು ಅಂತಂದರೆ ಅದನ್ನು ಮುಟ್ಟುಗೋಲು ಹಾಕ್ಕೋಬೇಕು. ಅದನ್ನು ಮೂಲ ಉದ್ದೇಶಕ್ಕೆ ಬಳಸಬೇಕು ಅನ್ನೋಂಥದ್ದು. ಆ ಮೂಲ ಉದ್ದೇಶದ ಜೊತೆಗೆ ಸರ್ಕಾರ ತಪ್ಪು ಮಾಡಿದೆ. ಏನು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಯಜಮಾನರು. ಬಾಲಣ್ಣನವ್ರ ಸಮಾಧಿಯನ್ನು ಅವ್ರ ಮಕ್ಕಳೇ ನೆಲಸಮ ಮಾಡಿದ್ದಾರೆ. ಅವೆರಡೂ ಸಮಾಧಿಯನ್ನು ಮತ್ತೆ ಮರು ನಿರ್ಮಾಣ ಮಾಡಬೇಕು ಅದೇ ಜಾಗದಲ್ಲಿ. ಸೊ ಇದು ನಮ್ಮ ಮುಂದಿನ ಕ್ರಮ. ಸೊ ನಾವು ಪರ್ಯಾಯವಾಗಿ ಎಲ್ಲೋ ಒಂದು ಪ್ರತಿಮೆ ಸುದೀಪ್ ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ ಅಂದರೂ ಕೂಡ ನಮ್ಮ ಹೋರಾಟಗಳು, ನಮ್ಮ ಉದ್ದೇಶ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿಯೇ ಆ ಹೋರಾಟಗಳಂತೂ ನಾವು ಮುಂದುವರಿಸ್ತೀವಿ. ಗೀತಾ ಬಾಲಿ ಅವರು ಒಂದು ಹೇಳಿದ್ರು, ಅವ್ರಿಗೆ ಯಾರೋ ಕಾರ್ತಿಕ್ ಅವ್ರಿಗೆ ಹೇಳಿದ್ರಂತೆ, ಅಲ್ಲಿ ಅಸ್ಥಿ ಇದ್ದರೆ ಅಥವಾ ಈ ಥರದೊಂದು ಇದ್ದರೆ ಆ ಜಾಗ ಒಳ್ಳೇದಾಗಲ್ಲ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೋಸ್ಕರ ಅವರ ತಾತನದ್ದೇ ಇದನ್ನು ಇದು ಮಾಡಿದ್ರು. ಅದೇ ಉದ್ದೇಶದಿಂದ ಇದನ್ನು ಮಾಡಿರ್ಬೋದಾ ಈ ಥರದ್ದೇನಾದರೂ? ಅಲ್ಲ, ಈಗ ಒಂದು ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಒಂದು ಸಮಾಧಿ ಇದೆ ಅಂತಂದರೆ ಅದು ಒಳ್ಳೇದಾಗಲ್ಲ ಹಣಕಾಸಿನ ದೃಷ್ಟಿಯಿಂದ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ. ಸೊ ಒಂದು ಅಲ್ವಾ, ವಾಣಿಜ್ಯಾತ್ಮಕ ದೃಷ್ಟಿಯಿಂದ ನೋಡಿದ್ರು ಕೂಡ ಒಂದು ಅಪಾರ್ಟ್ಮೆಂಟ್, ಜನ ವಾಸ ಮಾಡೋಂಥ ಅಪಾರ್ಟ್ಮೆಂಟ್ ಹಿಂಗೆ ಕಟ್ತೀನಿ ಅಂತ ಹೋದರೆ ಅಲ್ಲಿ ಮಧ್ಯದಲ್ಲಿ ಒಂದು ಸಮಾಧಿ ಇದ್ದರೆ ಯಾರು ಬಂದು ವಾಸ ಮಾಡ್ತಾರಲ್ಲಿ? ಸಹಜವಾಗಿ ಅಲ್ವಾ? ಸಹಜವಾಗಿ ಅವನು ಹೇಳಿರೋ ಸರಿ ಇದೆ, ಒಳ್ಳೇದಾಗಲ್ಲ, ಅದಕ್ಕೆ ಅದು ಇದು ಮಾಡಿದ್ದಾರೆ. ಬಟ್
ಕೊಟ್ಟಿದ್ದು ನಿನಗೆ ಒಳ್ಳೇದಾಗಲಿ ಅಂತಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ, ಬಾಲಣ್ಣನ ಕನಸು ಜೀವಂತಿಕೆ ಪಡೆದುಕೊಳ್ಳಿ ಅಂತ ಹೇಳಿ. ಆದರೆ ನೀವು ಐಷಾರಾಮಿ ಜೀವನ ನಡೆಸಲಿ, ಸೊ ನೀವು ಈ ಥರದ್ದೊಂದು ಮಾಲ್ ಮಾಡಿಕೊಂಡು ಹಣಕಾಸಿನ ವಹಿವಾಟು ನಡೆಸಲಿ, ಇದಕ್ಕೆ ಕೊಟ್ಟಿದ್ದಲ್ವಲ್ಲ. ಆ ಮೂಲ ಉದ್ದೇಶವನ್ನು ಮರ್ತಿದ್ದಾರೆ. ನಾವು ಅದಕ್ಕೆ ಆ ಮೂಲ ಉದ್ದೇಶದಲ್ಲಿ ಅದನ್ನು ಉಳಿಸೋ ಪ್ರಯತ್ನ ಮಾಡ್ತೀವಿ. ಸೆಪ್ಟೆಂಬರ್ 2ನೇ ತಾರೀಕು ಒಂದು ಬ್ಲೂ ಪ್ರಿಂಟ್ ಸುದೀಪ್ ಅವರು ತಿಳಿಸ್ತಾರೆ ಅಂತ, ಅವತ್ತಿಂದು ಬ್ರೀಫಾಗಿ ಹೇಳೋದಾದರೆ ಏನಿರುತ್ತೆ ಸೆಪ್ಟೆಂಬರ್ 2ಕ್ಕೆ? ಒಂದು ದೊಡ್ಡ ಪ್ರತಿಮೆ, ಒಂದು 25 ಅಡಿ, ಬಹುಶಃ ಭಾರತದಲ್ಲಿ ಯಾವ ಕಲಾವಿದ್ರಿಗೂ ಅಷ್ಟು ದೊಡ್ಡದು ಪ್ರತಿಮೆ ಇಲ್ಲ, ಅದೊಂದು ಆಗ್ತಾಯಿದೆ. ಅದರ ಜೊತೆಗೆ ಒಂದು ಗ್ರಂಥಾಲಯ ಮಾಡ್ತೀವಿ, ಒಂದು ಧ್ಯಾನ ಕೇಂದ್ರ ಸಿಂಪಲ್ಲಾಗಿ ಅಲ್ಲಿ ಕೂತಿದ್ದು ಧ್ಯಾನ ಮಾಡ್ಕೊಂಡು ಹೋಗಲಿಕ್ಕೆ, ಬೇರೆ ಇನ್ನೇನು ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ.